ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಚಲನೆ ಪಾಠದ 25ನೇ ಪ್ರಶ್ನೆ. ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಏಕರೂಪ ಚಲನೆ ಅಂದ್ರೆ ಸಮಕಾಲದಲ್ಲಿ ಸಮ ದೂರವನ್ನ ಚಲಿಸ್ತಾ ಇದ್ರೆ ಅದನ್ನ ಏಕರೂಪದ ಚಲನೆ ಅಂತ ಹೇಳ್ತಾರೆ. ಉದಾಹರಣೆಗೆ, ನೇರ ರಸ್ತೆಯಲ್ಲಿ ಸಮವೇಗದಲ್ಲಿ ಸಾಗುವ ಕಾರು. ನೋಡಿ, ಈ ನೇರ ರಸ್ತೆ ಇದೆ, ಇಲ್ಲಿ ಸಮವೇಗದಲ್ಲಿ ಚಲಿಸ್ತಾ ಇರುವಂತಹ ಕಾರು 100 ಮೀಟರ್ ಅನ್ನ 1 ಸೆಕೆಂಡ್ ಅಲ್ಲಿ ಕವರ್ ಮಾಡ್ತಾ ಇದೆ. ಉಳಿದ 100 ಮೀಟರ್ ಅನ್ನ ಇನ್ನೊಂದು ಸೆಕೆಂಡ್ ಅಲ್ಲಿ, ಉಳಿದ 100 ಮೀಟರ್ ಅನ್ನ ಇನ್ನೊಂದು ಸೆಕೆಂಡ್ ಅಲ್ಲಿ ಕವರ್ ಮಾಡ್ತಾ ಇದೆ. ಇದನ್ನ ಏಕರೂಪ ಚಲನೆ ಅಂತ ಹೇಳ್ಬಹುದು. ಸಮ ದೂರವನ್ನ ಸಮಕಾಲದಲ್ಲಿ ಕ್ರಮಿಸ್ತಾ ಇರುವಂತದ್ದು, ಅದನ್ನ ಏಕರೂಪ ಚಲನೆ. ಹಾಗಿದ್ರೆ ಏಕರೂಪವಲ್ಲದ ಚಲನೆ ಅಂದ್ರೆ ಏನು? ಏಕರೂಪವಲ್ಲದ ಚಲನೆ ಅಂದ್ರೆ ಇಲ್ಲಿ ಸಮಕಾಲದಲ್ಲಿ ಸಮವಲ್ಲದ ದೂರವನ್ನ ಅಥವಾ ಅಸಮ ದೂರವನ್ನ ಕ್ರಮಿಸುವಂತದ್ದನ್ನ ಏಕರೂಪವಲ್ಲದ ಚಲನೆ ಅಂತ ಹೇಳ್ತೀವಿ. ಉದಾಹರಣೆ ಕೊಡಬಹುದಾ? ಸಮಕಾಲದಲ್ಲಿ ಅಸಮ ದೂರವನ್ನ ಚಲಿಸಬೇಕು. ಸಮಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವಂತಹ ಕಾರು ಅಂದ್ರೆ ಮೊದಲು 1 ಸೆಕೆಂಡು 100 ಮೀಟರ್ ಹೋಯ್ತು, ಆಮೇಲೆ 1 ಸೆಕೆಂಡು ಮುಂದಿನ ಸೆಕೆಂಡ್ ಅಲ್ಲಿ 200 ಮೀಟರ್ ಕವರ್ ಮಾಡ್ತು. ಈ ತರ ಇಲ್ಲಿ ಸಮಕಾಲದಲ್ಲಿ ಅಸಮ ದೂರವನ್ನ ಕ್ರಮಿಸ್ತಾ ಇದೆ. ಸಮಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವಂತಹ ಕಾರು ಏಕರೂಪವಲ್ಲದ ಚಲನೆಗೆ ಉದಾಹರಣೆ ಆಗಿರುತ್ತೆ. ಥ್ಯಾಂಕ್ ಯು.